ಈಗ ಋಷಿಶೃಂಗರಿಗೆ ನಮಸ್ಕಾರ ಮಾಡಿ, ಇಷ್ಟ ದೇವತಾಭಿಗಮನ ನಿಮ್ಮ ಇಷ್ಟ ದೇವತೆಗಳಿಗೆ ನಮಸ್ಕಾರ ಮಾಡಿ, ಕುಲದೇವತಾಭಿಗಮನ ನಿಮ್ಮ ಕುಲದೇವತೆಗಳಿಗೆ ನಮಸ್ಕಾರ ಮಾಡಿ, ಸ್ಥಳ ದೇವತಾಭಿಗಮನ ಮಾಡಿ ಈ ಸ್ಥಳದ ದೇವತೆಗಳಿಗೆ ನಮಸ್ಕಾರ ಮಾಡಿ, ಗ್ರಾಮ ದೇವತಾಭಿಗಮನ ಈ ಗ್ರಾಮದಲ್ಲಿರುವಂಥ ಎಲ್ಲ ದೇವತೆಗಳಿಗೆ ನಮಸ್ಕಾರ ಮಾಡಿ, ಈ ಕ್ಷೇತ್ರಾಧಿಪತಿನೂ ಕೂಡ ಗಣಪತಿನೇ, ಅವನ್ನ ನೆನಪು ಮಾಡಿ ನಮಸ್ಕಾರ ಮಾಡಿ. ಓಂ ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ರವಸ್ತಂ ಶ್ರೀ ಮಹಾಗಣಾಧಿಪತಯೇ ನಮಃ. ಇಲ್ಲಿಂದ ಮುಂದೆ ಇದುವರೆಗೆ ನಾನು ಏನು ಮಾತಾಡಬೇಕು ಅಂತ ಯೋಚನೆ ಮಾಡಿರಲಿಲ್ಲ ಮತ್ತು ಮಾತಾಡ್ತೀನಿ ಅಂತ ಅಂದಾಜು ಮಾಡಿರಲಿಲ್ಲ. ಅವ್ರು ಕೊಟ್ಟಿದ್ದಾರೆ. ಈ ಜಾಗ ಕ್ಷೇತ್ರಾಧಿಪತಿ ಗಣಪತಿದಾಗಿರೋದ್ರಿಂದ ಗಣಪತಿ ಬಗ್ಗೆನೇ ಒಂದು 5 ನಿಮಿಷ ಮಾತಾಡ್ತೀನಿ ಅಷ್ಟೇ. 5 ನಿಮಿಷ. ಗಣಪತಿ ಅಂದರೆ ಯಾರು? ಈಗ ನಮ್ಮ ಮುಂದೆ ಇರುವಂತಹ ಚಿತ್ರ ಗಣಪತಿ ಒಂದು ಚಿತ್ರ ಇದೆ. ಏನು, ಆತನಿಗೆ ಆನೆಯ ತಲೆ ಇದೆ, ಮುಖ ಆನೆ ಇದೆ, ಸೊಂಟ್ಲಿದೆ, ವಕ್ರ ತುಂಡ ಅಂದ್ರೆ ಒಂದು ದಾಂತ ತುಂಡಾಗಿದೆ, ವಕ್ರವಾಗಿದೆ, ಮೊರದಂತ ಕಿವಿಗಳಿದ್ದಾವೆ, ದೊಡ್ಡ ದೊಡ್ಡದು ಮೊರದಂತ ಹೀಗೆ ಬೀಸ್ತಾ ಇರ್ತಾರೆ. ಆಮೇಲೆ ಶರೀರ ಪೂರ್ತಿ ಮನುಷ್ಯರು, ಡೊಳ್ಳು ಹೊಟ್ಟೆ, ಎಲ್ಲ ಕಡೆನೂ ಡೊಳ್ಳು ಹೊಟ್ಟೆ ಕಾಣ್ತಾ ಇರ್ತದೆ. ಈ ರೂಪ ಕೊಟ್ಟಿದ್ದಾರೆ. ಈ ರೂಪಕ್ಕೆ ಪುರಾಣ ಕಥೆ ನಿಮ್ಗೆ ಗೊತ್ತಿದೆ. ಪಾರ್ವತಿ ಸ್ನಾನ ಮಾಡೋದಕ್ಕೆ ಶಿವ ಸೀತಾಗಿ ತಲೆ ಕಡ್ದು ಆಮೇಲೆ ಆನೆ ತಲೆ ಕತ್ತೆ ತಂದು ಅದನ್ನು ಜೋಡಿಸೋದು, ಈ ಕಾರಣಕ್ಕೆ ಬಂತು. ಆದರೆ ಗಣಪತಿಯನ್ನ, ಅವನ ರೂಪವನ್ನು ಗಣಪತಿ ಅಥರ್ವ ಶೀರ್ಷದಲ್ಲಿ ವರ್ಣನೆ ಮಾಡ್ತಾ ರಕ್ತವರ್ಣ ಅಂತ ಹೇಳ್ತಾರೆ. ರಕ್ತ ಅಂದ್ರೆ ರಕ್ತದ ಬಣ್ಣ, ಕೆಂಪು ಬಣ್ಣ. ರಕ್ತಗಂಧಾನು ಲಿಪ್ತಾಂಗಂ, ರಕ್ತಗಂಧಾನು ಲಿಪ್ತಾಂಗಂ, ಅಂಗಗಳಲ್ಲೆಲ್ಲ ರಕ್ತಗಂಧ, ರಕ್ತವರ್ಣದ ಗಂಧವನ್ನು ಹೊಂದಿರುವವನು. ರಕ್ತ ಪುಷ್ಪೈ ಸುಪೂಜಿತಂ, ರಕ್ತ ಬಣ್ಣದ ಪುಷ್ಪದಿಂದ ಸುಪೂಜಿತಂ, ಪೂಜೆಗೊಳಗಾದವನು. ಆಮೇಲೆ